ಹೊತ್ತಲ್ಲಿ ನಿಮ್ಮೆಲ್ಲರಿಗೂ ಒಂದಷ್ಟು ಸರ್ಪ್ರೈಸಸ್ ಇರುತ್ತೆ. ಮೇಡಮ್ ಶಾಪಿಂಗ್ ಮಾಡಿ, ಶಾಪಿಂಗ್ ಅವ್ರು ಅಲ್ಲಿ ಇಲ್ಲಿ ನೋಡ್ತಾರೆ. ಸೊ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ನಾಯಕ ನಟ, ಕನ್ನಡ ಚಲನಚಿತ್ರರಂಗದ ಯಶಸ್ವಿ ಮುಂಗಾರು ಮಳೆಯನ್ನ ಹರಿಸಿದಂತ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್. ಎಲ್ಲ ನೀವೇ ಅವ್ರನ್ನ ನೋಡಿದ್ರೆ ನಾವ್ ಯಾವಾಗ ನೋಡೋಣ? ಇವರೆಲ್ಲ ಯಾವಾಗ ನೋಡೋದು ಪಾಪ ಗಣೇಶ್ ಸರ್ನ ಅಲ್ವಾ? ದಯಮಾಡಿ ವೇದಿಕೆ ಮುಂಭಾಗದಲ್ಲಿರೋರು ಎಲ್ಲರೂ ಒಂಚೂರು ಈ ಕಡೆ ಬಂದ್ಬಿಡ್ಬೇಕು ಪ್ಲೀಸ್. ಲೆವೆಲ್ ಅಲ್ಲಿ ಹಿಟ್ ಆಗಿದೆ. ನೀವೆಲ್ಲರೂ ಆ ಹಾಡು ಕೇಳಿರ್ತೀರ, ಮೈ ಮ್ಯಾರೇಜ್ ಇಸ್ ಫಿಕ್ಸ್ಡ್, ಐ ಆಮ್ ರೆಡಿ ಟು ಟೇಕ್ ದ ರಿಸ್ಕ್ ಅಂತ ಹೇಳಿ. ಸೊ ಈ ಹಾಡು, ಈ ಚಿತ್ರದ ಸಂಗೀತವನ್ನು ಮಾಡಿದಂಥ ಅರ್ಜುನ್ ಜನ್ಯ ಸರ್ ಅವರು, ಹಾಡನ್ನು ಹಾಡಿದವರು ನಮ್ಮೆಲ್ಲರ ಫೇವ್ರೇಟ್ ಚಂದನ್ ಶೆಟ್ಟಿ ಅವರು. ಸೊ ಈಗ ಆಲ್ರೆಡಿ ಈ ಹಾಡು ಯೂಟ್ಯೂಬಲ್ಲಿ 4 ಗರ್ಲ್ಸ್ ದಟ್ ಸೈಡ್, 3 ಗರ್ಲ್ಸ್ ದಿಸ್ ಸೈಡ್, ನೀವು ಮಧ್ಯದಲ್ಲಿ ಬನ್ನಿ ಸರ್, 3 ಜನ. ನನಗೆ ಒಂದು ವಿಷಯ, ನೀ ಇನ್ನೂ ಯಾಕೆ ಕನ್ನಡಕ್ಕೆ ಹಾಕ್ಕೊಂಡಿದ್ಯಾ ರಜ? ಹಂಗೆ ಸುಮ್ಮನೆ ಮೇಡಮ್. ಸಗದಾಗಿದೆ, ನೈಸ್ ಸ್ಟೈಲ್, ಹಾಕೊಳ್ಳಿ ಹಾಕೊಳ್ಳಿ. ಎಷ್ಟು ಹುಡುಗಿರು ಇಂಪ್ರೆಸ್ ಮಾಡೋಕೆ ಬಂದಿರ್ತೀರಾ? ಆಯ್ತೇರಿ ಕಮಾನ್, ಈ ಕಡೆ ಮುಂದೆ ಬಾ, ಯಾಕೆ ನಾಚ್ಕೋತಿದ್ದೀರಾ? ಬನ್ನಿ ಬನ್ನಿ ಬನ್ನಿ, ಟಕ ಟಕ ಅಂತ ಎಲ್ಲರದ್ದು ಹೆಸರು ಹೇಳ್ಬೇಕು, ಓಕೆನಾ? ಹಾಂ, ತನುಶ್ರೀ. ಹೇ ತನುಶ್ರೀ, ಹಾಯ್, ನಾನು ಅನುಶ್ರೀ. ಅನನ್ಯ, ಸುಮತಿ, ಖುಷಿ, ವರುಣ್ ಜೈ, ರಾಜ್. ಏಯ್ ನಿಜ ಹೇಳ್ಬೇಕು, ಹಾಯ್ ರಾಜ್, ನಾಮ್ ತೋ ಸುನಾ ಹೋಗ, ಆ ಥರ ಏನು ಹೇಳ್ತಿಲ್ಲ ತಾನೆ? ಫುಲ್ ಹೆಸರೇನು? ರಾಜ್. ರಾಜ್. ಸುರೇಶ್, ರಿಟೈರ್ಡ್ ಸೋಲ್ಜರ್. ಓ ಸೂಪರ್ ಸರ್, ಒಳ್ಳೆ ಚಪ್ಪಾಳೆ ಅವ್ರಿಗೆ. ಮಾನ್ಸಿ, ಜಯಶ್ರೀ, ತನ್ವಿತಾ. ವೆರಿ ಗುಡ್. ಈಗ ನೀವೆಲ್ಲರೂ ಆ ಸಾಂಗ್ ನೋಡಿದ್ದೀರ ಅಲ್ವಾ? ಸ್ಟೆಪ್ ಎಲ್ಲ ಗೊತ್ತಿದೆ ತಾನೆ? ಆ ಸ್ಟೆಪ್ನ ನೀವು ರೀಕ್ರಿಯೇಟ್ ಮಾಡ್ಬೇಕು ಇವಾಗ, ಓಕೆನಾ? ಇಲ್ಲಿರೋ ಹೆಣ್ಮಕ್ಳ ಕಡೆ ಎಷ್ಟು ಜನ ಸಪೋರ್ಟ್ ಇದ್ದೀರಪ್ಪ? ಇದೇ ಆಗ್ತಾ ಇರೋದು ಇವತ್ತಿನ ಪರಿಸ್ಥಿತಿ. ಹೆಣ್ಮಕ್ಳಿಗೆ ಯಾರು ಸಪೋರ್ಟ್ ಮಾಡಲ್ಲ ನೀವು. ವೆರಿ ಬ್ಯಾಡ್ ಪಾ. ಈ ನಮ್ಮ ಗಂಡು ಮಕ್ಳಿಗೆ ಎಷ್ಟು ಜನ ಸಪೋರ್ಟ್ ಇದ್ದೀರಾ? ಡೋಂಟ್ ವರಿ, ಇವರೆಲ್ಲರೂ ಒಬ್ರಿಗೆ ನಮ್ಮ ಗಣೇಶ್ ಸರ್ ಸಮ. ಗಣೇಶ್ ಸರ್ ನಮ್ಮ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋದು, ಶಶಿಕುಮಾರ್ ಸರ್ ನಮ್ಮ ಗರ್ಲ್ಸ್ಗೆ ಸಪೋರ್ಟ್ ಮಾಡೋದು. ಸರ್ ಹ್ಞೂ ಅನ್ಬಿಡಿ ಸರ್. ಸರ್ ನೋಡಿದ್ರ ಎರಡೂ ಆಡಿಯನ್ಸ್ ನಮ್ಮ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕು ಅನ್ನೋದು ಗೊತ್ತಿದೆ ಸರ್ಗೆ. ಸೊ ಹುಡುಗಿರ್ಗೂ ಸಪೋರ್ಟ್ ಮಾಡ್ತೀನಿ, ಹುಡುಗಿರ್ಗೂ ಸಪೋರ್ಟ್ ಮಾಡ್ತೀನಿ ಅಂತ. ಸಾಕತ್ ಸರ್. ಏನು ಅಂದರೆ ನೀವು ಹೆಂಗೆ ಬಾಡಿ ಹೆಂಗೆ ಸರ್? ಜಿಮ್ ಎಲ್ಲ ಮಾಡ್ತೀರಾ ನೀವು? ಇಲ್ಲ ಮೇಡಮ್, ನಾನು ಮನೆಯಲ್ಲೇ ಜಿಮ್ ಮಾಡ್ತೀನಿ. ನಾನು ಏನು ಕೇಳಿದೆ? ಕರೆಕ್ಟ್. ಸೊ ಜಿಮ್ಗೆ ಹೋಗಿ ಜಿಮ್ ಮಾಡಲ್ಲ, ಮನೆಯಲ್ಲಿ ಜಿಮ್ ಮಾಡ್ತೀರಾ? ಮನೇಲಿ ಹೆಂಗೆ ಜಿಮ್ ಮಾಡೋದಂದ್ರೆ ಹೆಂಗೆ ಸರ್? ಆ್ಯಕ್ಚುಲಿ ನಾನು ಕೋಚಿಂಗ್ ಮಾಡ್ತೀನಿ ಮೇಡಮ್, ಅದರಲ್ಲೇ ನಾನೇ ಡಂಬಲ್ ಇಟ್ಟಿದ್ದೀನಿ, ಅಷ್ಟೇ ಜಿಮ್. ನೀವು ಯಾರು ಮಾಡ್ತಾ ಇಲ್ಲ. ಗಣೇಶ್ ಸರ್, ಈ ಒಂದು ಹುಕ್ ಸ್ಟೆಪ್ ಏನಿದೆ ಅದನ್ನು ನೀವು ಒಂದೇ ಒಂದ್ಸಲಿ ಎಲ್ಲ ಅಭಿಮಾನಿಗಳಿಗೋಸ್ಕರ ಹೇಳ್ಕೊಟ್ಬಿಟ್ರೆ ಒಂದು 15 ದಿನ ಸ್ನಾನ ಮಾಡಲ್ಲ ನಮ್ಮ ಹೆಣ್ಮಕ್ಳು, ಖುಷಿಯಾಗ್ಬಿಡ್ತಾರೆ ಸರ್ ಪಾಪ. ಪ್ಲೀಸ್ ಸರ್, ಪ್ಲೀಸ್ ಒಂದೇ ಒಂದ್ಸಲಿ ಸರ್. ಕಮಾನ್. ಈಗೊಂದು ಸರ್ಪ್ರೈಸ್ ಹೇಳ, ಗಣೇಶ್ ಸರ್ ಜೊತೆ ನಮ್ಮ ಡಾನ್ಸಿಂಗ್ ಕಿಂಗ್ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ ಬರ್ತಾರೆ. ಸರ್ ಕಮಾನ್ ಸರ್. ಅದು ಅದು ಆ ಹುಕ್ ಮೂಮೆಂಟ್ಗೆ ಇದು ಕ್ಯೂ ಮಾಡ್ಕೊ. ಇದು ಹುಕ್ ಮೂಮೆಂಟು. ನೀನು ಮಾಡೋ, ಒಂದು ನಿಮಿಷ ನೀನು ಮಾಡಿದ್ದೇನು ನೋಡೋಣ. ಹುಕ್ ಮೂಮೆಂಟ್ ಮಾಡ್ತಾ ಇದ್ದಿಲ್ಲ, ಹೆಂಗೆ ಅವನಿಗೆ ಮದುವೆ ಆಗಿಲ್ಲ ಅಂತ ಬೇಜಾರಲ್ಲಿ ಈ ಥರ ಸಾಂಗ್ ಆಗ್ತಾ ಇದೆ. ಡೋಂಟ್ ವರಿ ಬ್ರದರ್, ನಾನು ಇದ್ದೀನಿ, ಯಾಕೆ ಟೆನ್ಷನ್ ಮಾಡ್ತೀಯ? ಸೂಪರ್ ಅಲ್ಲ? ನಾಳೆಯಿಂದ ಹಂಗೆ ಮಾಡಿ. ಈಗ ನೀವೆಲ್ಲರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿರೋದಕ್ಕೆ ನಾನು ಆಗಲೇ ಹೇಳ್ದಂಗೆ ಒಂದು ಸಣ್ಣ ಗಿಫ್ಟ್ ಇದೆ ನಿಮ್ಮೆಲ್ರಿಗೂ. ಸೊ ಒಂದು ಗಿಫ್ಟ್ ವಾಚರ್ ಇದೆ ನಿಮಗೆ. ಜಾಲಿವುಡ್ ಅಡ್ವೆಂಚರ್ಸ್, ಜಾಲಿವುಡ್ ಸ್ಟುಡಿಯೋಸ್. ನಮಸ್ಕಾರ ಸರಣ್ಯ ಅವರೇ. ನಮಸ್ಕಾರ.
ಸೊ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಇನ್ನೊಂದು ಸಾಂಗ್ ಲಾಂಚ್ ಮಾಡ್ತಿದ್ದೀವಿ ಆ್ಯಂಡ್ ಇದರಲ್ಲಿ ನೀವು ಕೂಡ ಒಂದು ಸುಂದರವಾದಂಥ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ. ಚಿತ್ರದ ಬಗ್ಗೆ, ಪಾತ್ರದ ಬಗ್ಗೆ, ನಮ್ಮ ಎಲ್ಲ ಅಭಿಮಾನಿಗಳು ಸೇರಿದ್ದಾರೆ, ಅವ್ರ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಇಡೀ ಟೀಮ್ ಬಂದಿದೆ. ಫಸ್ಟ್ ಆಫ್ ಆಲ್ ಈ ಸ್ಟೇಜ್ನ ನಾನು ನಮ್ಮ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಶ್ರೀನಿವಾಸ್ ರಾಜು ಸರ್, ಹಾಗೆ ಗಣೇಶ್ ಸರ್, ನಮ್ಮ ಪ್ರೊಡ್ಯೂಸರ್ ಸರ್, ಶಶಿಕುಮಾರ್ ಸರ್. ಸೊ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕೃಷ್ಣನ್ ಪ್ರಣಯಕ್ಕೆ ಮೊದಲನೇ ಸಾಂಗು ಮೈ ಮ್ಯಾರೇಜ್ ಇಸ್ ಫಿಕ್ಸ್. ಯಾವಾಗ ನಾನು ಪ್ರೆಸ್ ಮೀಟಲ್ಲಿ ನಾನು ಆ್ಯಂಕರಿಂಗ್ ಮಾಡಿದಾಗಲೇ ನೀವು ಯಾವಾಗಲೂ ಹಿಂಗೆ ಹೇಳ್ತೀರಾ. ಕೇಳಿಸ್ತಿಲ್ವಾ? ಕೇಳಿಸ್ತಿಲ್ಲ. ಆಯ್ತು, ಗೊತ್ತಾಯ್ತು. ಬಗ್ಗೆ ಬಗ್ಗೆ ಹೇಳ್ತಾರೆ, ಕೇಳಿಸ್ತಾರೆ. ಒಂದು ಸಣ್ಣ ಆಡಿಯೋ ಪ್ರಾಬ್ಲಮ್ ಆಗಿರುತ್ತೆ ನೋಡಿ. ವೈರ್ ಕಿತ್ತು, ಸೌಂಡ್ ಕೇಳಿದೆ, ನಾವು ಮಾತಾಡ್ತಾ ಇರೋದು ಕೇಳಿಸಿಲ್ಲ ಅಂದರೂ ಇವ್ರು ಮಾತ್ರ ಫೋಟೋ ತೆಗೆಯೋದು ಬಿಡ್ತಾ ಇಲ್ಲ. ಕರ್ತವ್ಯ ನಿಷ್ಠೆ ನಿಮ್ಮದು. ಏನು ಇಲ್ಲಿ ಏನಾದರೂ ಕ್ಯಾಪ್ಚರ್, ವೆರಿ ಗುಡ್ ಸರ್. ಕೇಳಿಸ್ತಾ ಇದೆ ಇವಾಗ? ಇಲ್ಲ ಕೇಳಿ. ಹಲೋ ಹಲೋ ಹಲೋ. ಓಕೆ, ಒಂಚೂರು ವಾಲ್ಯೂಮ್ ಲೆವೆಲ್ ಒಂಚೂರು ಕೊಡಿ, ಲೆವೆಲ್ ಒಂಚೂರು ಜಾಸ್ತಿ ಕೊಡಿ. ಓಕೆ ಅಲ್ಲ ಸರ್? ಓಕೆ ಓಕೆ, ಸಾರಿ ಸರಣ್ಯ. ಸೊ ನಮ್ಮ ಮೊದಲನೇ ಸಾಂಗ್ ಮೈ ಮ್ಯಾರೇಜ್ ಇಸ್ ಫಿಕ್ಸ್ ರಿಲೀಸ್ ಆಯಿತು. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ, ಟ್ರೆಂಡಿಂಗಲ್ಲಿದೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅದನ್ನು ಅಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಕ್ಕೆ. ಸೊ ಈಗ ಇನ್ನೊಂದು ಸಾಂಗ್ ಚಿನ್ನಮ್ಮ ಚಿನ್ನಮ್ಮ ರಿಲೀಸ್ ಆಗ್ತಾ ಇದೆ. ಸೊ ಈ ಸಾಂಗ್ ಒಂದು ಬಿಟ್ಟು ನೆನೆಸ್ಕೊಳ್ಳೋದಾದರೆ, ಇನ್ಫ್ಯಾಕ್ಟ್ ಒಂದು ಸಾಂಗ್ ಇತ್ತು, ಇದಾದ ಮೇಲೆ ಗಣೇಶ್ ಸರ್ ನಮ್ಮ ಸಾಂಗ್ ಶೂಟಿಂಗಿಗೆ ಬಂದಿದ್ದರು. ಸೊ ಹೆಂಗೆ ಅಂದರೆ ನಂದು ಫಸ್ಟ್ ಡೇಗೆ ಶೇಖರ್ ಮಾಸ್ಟರ್ ಕೊರಿಯೋಗ್ರಫಿ ಸಿಕ್ಕಾಪಡೆ ಬೆಂಡೆತ್ಬಿಟ್ಟು ಸುಸ್ತಾಗ್ಬಿಟ್ಟಿತ್ತು, ಆಗ್ತಾ ಇಲ್ಲ ಅಂತ ಪೇನ್ ಕಿಲ್ಲರ್ ತೊಗೊಂಡು ಹೋದೆ. ಬಟ್ ಗಣೇಶ್ ಸರ್ ಆಲ್ಮೋಸ್ಟ್ 9 days ಅವ್ರು ಶೆಡ್ಯೂಲ್ ಮುಗಿಸಿ ಬಂದ್ರೂ ಅಷ್ಟೇ ಎನರ್ಜೆಟಿಕ್ ಆಗಿದ್ರು, ಅಷ್ಟೇ ಕಾಮಿಡಿ ಟೈಮಿಂಗ್ಸು ಪವರ್ಫುಲ್ ಆಗಿದ್ರು. ಸೊ ಅವ್ರು ನೋಡಿ ನಮ್ಗೆ ಸುಸ್ತೆಲ್ಲ ಹೊಟ್ಟೋಗ್ತಾ ಇತ್ತು. ಸೊ ಅಷ್ಟು ಎನರ್ಜೆಟಿಕ್ ಆಗಿ ಈ ಸಾಂಗ್ನ ಅವರು ಮಾಡಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ ಸರ್, ನಿಮ್ಮ ಜೊತೆ ವರ್ಕ್ ಮಾಡಿ ಎಸ್ಪೆಷಲಿ ಸಿಕ್ಕಾಪಡೆ ಖುಷಿಯಾಗಿದೆ ನನಗೆ. ಈ ಸ್ಟೇಜಿಂದ ನಾನು ಆ ಗ್ರೇಟ್ಫುಲ್ನೆಸ್ನ ಹೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಸೊ ನನ್ನ ಪಾತ್ರದ ಬಗ್ಗೆ ಇನ್ನೂ ಮುಂದೆ ಗೊತ್ತಾಗುತ್ತೆ, ಇನ್ನೊಂದು ಸಾಂಗ್ ಲಾಂಚ್ ಇದೆ, ಅದರಲ್ಲೆಲ್ಲ ಹೇಳ್ತೀನಿ. ಸೊ ಈಗ ಚಿನ್ನಮ್ಮ ಚಿನ್ನಮ್ಮ ರಿಲೀಸ್ ಆಗ್ತಿದೆ. ಸೊ ಆಲ್ ದಿ ವೆರಿ ಬೆಸ್ಟ್ ಫಾರ್ ದಟ್. ಇದಕ್ಕೂ ಅಷ್ಟೇ ಸಪೋರ್ಟ್ ಮಾಡಿ, ರೀಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರಣ್ಯ. ಥ್ಯಾಂಕ್ ಯು. ಈ ಕನ್ನಡದವ್ರು ಯಾವಾಗ ಇಷ್ಟು ಕಂಜೂಸಾದ್ರೆ ಒಂದು ಚಪ್ಪಾಳೆ ಇಲ್ಲ, ಒಂದು ಸೌಂಡ್ ಇಲ್ಲ. ಬರ್ಲಿ ಸೌಂಡ್ ಬರುತ್ತೆ ಎಲ್ಲ ಚಪ್ಪಾಳೆ ಹೊಡೀರಿ. ವೆರಿ ನೈಸ್, ಥ್ಯಾಂಕ್ ಯು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಇನ್ನೊಂದು ಹಾಡು ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ನೀವು ಕಿರುತೆರಲ್ಲೂ ಸೂಪರ್ ಹಿಟ್ಟು, ಬೆಳ್ಳಿತೆರಲ್ಲೂ ಸೂಪರ್ ಹಿಟ್ಟು. ಸೊ ಹೇಗೆ ಅನಿಸ್ತಾ ಇದೆ ಈ ಸಿನಿಮಾದಲ್ಲಿ ನೀವು ಪಾತ್ರ ಮಾಡಿರೋದು ಅಥವಾ ಭಾಗವಹಿಸಿರೋದು? ಆ್ಯಕ್ಚುಲಿ ನಮ್ಮದೆಲ್ಲ ಒಂದು ದೊಡ್ಡ ಫ್ಯಾಮಿಲಿ. ಸರ್, ಗಣೇಶ್ ಸರು, ಆಮೇಲೆ ಶಶಿಕುಮಾರ್ ಸರು, ಅಶೋಕ್ ಸರು, ಶ್ರುತಿ ಮೇಡಮು, ಭಾಳಷ್ಟು ಜನ, ಈವನ್ ರಾಮಕೃಷ್ಣ ಸರು, ಎಲ್ಲ ಒಂದು ದೊಡ್ಡ ಫ್ಯಾಮಿಲಿ. ಹೆಚ್ಚು ಕಡಿಮೆ ಒಂದು 20 ದಿನ ಸಖತ್ ಮಜಾ ಮಾಡಿದ್ವಿ ನಾವು. ಆ್ಯಂಡ್ ಎವ್ರಿ ಡೇ ಅಂದರೆ ಒಂದು ಕಮ್ಮಿ ಅಂದರೆ ಒಂದು 25ರಿಂದ 30 ಜನ ಆರ್ಟಿಸ್ಟ್ ಇದ್ದರು. ಆ್ಯಂಡ್ ನಮಗೆ ಏನಂತ ಹೇಳಿದ್ರೆ, ಗಣೇಶ್ ಅವ್ರ ಜೊತೆ ನಾನು ಹಿಂದೆ ಆ್ಯಕ್ಟ್ ಮಾಡಿದ್ದೆ. ಬಟ್ ಈ ಸರಿ ಆಫ್ಟರ್ ಲಾಂಗ್ ಟೈಮ್ ಅವರು ಗೋಲ್ಡನ್ ಸ್ಟಾರ್ ಆದಮೇಲೆ, ಬಟ್ ಸ್ಟಿಲ್ ಈಸ್ ಲೈಕ್ ವೆರಿ ಕ್ಲೋಸ್. ನಾವು ಮೊದಲು ಹೇಗಿದ್ವಿ ಹಾಗೇ ಇದ್ದಾರೆ. ಆ್ಯಂಡ್ ಶಶಣ್ಣನ ಜೊತೆಯಲ್ಲಿ ಐ ಥಿಂಕ್ ನಾನು ಯಾವುದೂ ಆ್ಯಕ್ಟ್ ಮಾಡಿರಲಿಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಶ್ರೀನಿವಾಸ್ ರಾಜ್ ಅವ್ರ ಜೊತೆ ಹಿಂದೆ ಒಂದು ಸಿನಿಮಾಕ್ಕೆ ಅವರು ಟೆಕ್ನಿಷಿಯನ್ ಆಗಿದ್ದರು. ಆ್ಯಂಡ್ ವಂಡರ್ಫುಲ್ ಪ್ರೊಡಕ್ಷನ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಅದ್ಭುತವಾದಂತಹ ಫ್ಯಾಮಿಲಿ ಎಂಟರ್ಟೈನರ್ನ ನಮ್ಮ ಕನ್ನಡ ಆಡಿಯನ್ಸಿಗೆ ಕೊಡ್ತಾ ಇದ್ದಾರೆ. ಯಾಕಂದರೆ ನೀವು ಹಿಂದೆ ಎಲ್ಲ ಕೂಡು ಕುಟುಂಬದ ಸಿನಿಮಾಗಳೆಲ್ಲ ನೋಡಿದ್ದೀರಿ, ಯಜಮಾನ, ಸ್ನೇಹ ಲೋಕ, ಆಮೇಲೆ ಭಾಳಷ್ಟು ಸಿನಿಮಾ. ಅದೇ ಒಂದು ಆ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಏನಿದೆ, ಅದೇ ಥರದ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಾರೆ ಶ್ರೀನಿವಾಸ್ ರಾಜು ಸರು. ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಥರದ ಒಂದು ಸಿನಿಮಾ ಬೇಕಿತ್ತು, ಅದು ಈಗ ಬಂದಿದೆ. ಖಂಡಿತವಾಗ್ಲೂ ಇದನ್ನು ಜನ ನೋಡ್ತಾರೆ, ಇಷ್ಟಪಡ್ತಾರೆ. ಆಮೇಲೆ ಅದ್ಭುತವಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ನಟನೆ ಮಾಡಿದ್ದಾರೆ. ಕಾಮಿಡಿಗಂತೂ ಬರ ಇಲ್ಲ, ಅದ್ಭುತವಾದ ಕಾಮಿಡಿಯನ್ಸ್ ಎಲ್ಲರೂ ಇದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಟಾಪ್ ಕಾಮಿಡಿಯನ್ಸ್ ಇದ್ದಾರೆ.
ಓ ಲವ್ಲಿ, ಇದೊಂದು ಇಡೀ ನಾವು ಕುಟುಂಬ ಸಮೇತ ಕುತ್ಕೊಂಡು ನೋಡಿ ಎಂಜಾಯ್ ಮಾಡಿ ಒಂದು 2.5 hours ಮಜ್ಜಾ ಮಾಡ್ಕೊಂಡು ಮಜಾ ಬರೋದು. ಮಾಡುವಂಥ ಸಿನಿಮಾನೇ ಬೇಕು ಎಲ್ಲರಿಗೂ. ಈಗ ಏನು ಬೇಕಂದ್ರೆ ಎಂಟರ್ಟೈನ್ಮೆಂಟ್, ನಗಬೇಕು, ಖುಷಿಯಲ್ಲಿರಬೇಕು, ಅಷ್ಟಂತೂ ಖಂಡಿತವಾಗ್ಲಿ ಈ ಸಿನಿಮಾದಲ್ಲಿ ಇದೆ. ಅರೆ ಲವ್ಲಿ. ನಮ್ಮ ಶಿವಧ್ವಜ್ ಸರ್ ಹೇಳ್ತಾ ಇದ್ರೆ ಸಿನಿಮಾ ನೋಡೋಣ ಅಂತ ಆಸೆ ಆಗ್ತಾ ಇದೆ. ಬಟ್ ಸಿನಿಮಾ ರಿಲೀಸ್ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನು ಸ್ವಲ್ಪ ದಿನಗಳಲ್ಲಿ ನಾವು ಹೇಳ್ತೀವಿ. Yes. ಇವತ್ತು ಇನ್ನೊಂದು ಸಾಂಗ್ ಲಾಂಚ್ ಆಗ್ತಾ ಇದೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಮಾತುಗಳನ್ನ ಶೇರ್ ಥ್ಯಾಂಕ್ ಮಾಡಿದ್ದಕ್ಕೆ. ಯು. ಎಲ್ಲರೂ ಹೇಗಿದ್ದೀರಾ? ಅವರು ಸ್ವಲ್ಪ ಮಾಲ್ ಸುತ್ತಿದ್ರಲ್ಲ. ಇಲ್ಲ ಎಲ್ಲರೂ ಎನರ್ಜೆಟಿಕ್ ಆಗಿದ್ದಾರೆ. ಹಲೋ, ಹಲೋ ಹೇಳಕ್ಕೆ ದುಡ್ಡ ಕಾಸ? ಯಾರೋ ಒಬ್ರು ಹಲೋ ಹೇಳ್ತಾ ಇದ್ರೆ ಹಲೋ ಹೇಳ್ರು. ಹೇಳ್ತಾರೆ ಹಲೋ. ಥ್ಯಾಂಕ್ ಯು ವೆರಿ ಮಚ್ ಅನು. ಥ್ಯಾಂಕ್ ಯು ಸರ್, ಐ ಥಿಂಕ್ ಫಸ್ಟ್ ಟೈಮ್ ನಾವು ಇಬ್ರು ಶೇರ್ ಮಾಡ್ತಾ ಇದ್ವಿ. ಎಸ್ ಸರ್, ಥ್ಯಾಂಕ್ ಯು. ಗಣೇಶ್ ಸರ್ ಅವ್ರು ಎಷ್ಟೊಂದು ಜನ ಫ್ಯಾನ್ಸು ಅವ್ರ ಕೈಲಿ ಆ ಪೋಸ್ಟರ್ಸ್ ಅವ್ರದ್ದು ಫೋಟೋಸ್ ಎಲ್ಲ ಇಟ್ಕೊಂಡಿದ್ದಾರೆ. ಎಲ್ಲ ಫೋಟೋಸ್ ತೋರಿಸಿರೋಣ. ಹೌ ಸ್ವೀಟ್ ಎಲ್ಲ ಅಲ್ಲಿ. ಕೃಷ್ಣಂ ಪ್ರಣಯ ಸಖಿ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಬ್ಯಾನರ್ ಅಡಿ ಅದ್ದೂರಿಯಾಗಿ ನಿರ್ಮಾಣ ಆಗಿರುವಂತಹ ಚಿತ್ರ. ಶ್ರೀನಿವಾಸ್ ರಾಜು ಸರ್ ಅವರ ನಿರ್ದೇಶನದ, ಪ್ರಶಾಂತ್ ಜಿ ರುದ್ರಪ್ಪ ಅವರ ನಿರ್ಮಾಣದ, ಗಣೇಶ್ ಸರ್ ಅವರ ಅಭಿನಯದ, ಅರ್ಜುನ್ ಜನ್ಯ ಸರ್ ಅವರ ಸಂಗೀತ ಇರುವಂತಹ. ಎಲ್ರಿಗೂ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ಇವತ್ತು ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಮಂತ್ರಿ ಮಾಲಲ್ಲಿ ಆಡಿಯೋ ಲಾಂಚ್ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಬರಡ ಇಷ್ಟು ಜನ ನೀವು ಕನ್ನಡ ಕಲಾಭಿಮಾನಿಗಳು, ಗಣೇಶ್ ಫ್ಯಾನ್ಸು ಎಲ್ಲರ ಇಂಥ ಒಂದು ಬಳಗ ಇದೆ ಅಂತ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಯಾವುದೋ ಒಂದು ಯೂಶ್ವಲಿ ನಮ್ಮ ಸಿನಿಮಾ ಇದು ಲಾಂಚ್ ಮಾಡ್ಬೇಕಾದ್ರೆ ಆಡಿಯೋ ಲಾಂಚು ಮತ್ತು ಇನ್ನೊಂದು ಏನೋ ಒಂದು ಇದು ಮಾಡ್ಬೇಕಾದ್ರೆ ಒಂದು ಹಾಲ್ ಅಂತಲೇ ಒಂದು ಇದು ಮಾಡ್ತಾರೆ. ಸೊ ಆ ಥರ ಇರ್ತಾ ಬರೋ ನಮ್ಮ ಪ್ರೆಸ್ ಮೀಡಿಯಾ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಬಟ್ ಇಲ್ಲಿ ನೋಡಿದ್ರೆ ಆಡಿಯನ್ಸು, ಅಭಿಮಾನಿಗಳು ಎಲ್ಲರೂ ನೀವು ಸೇರಿದ್ದೀರಾ, ಭಾಳ ಸಂತೋಷ. ಇವತ್ತು 2ನೇ ಸಾಂಗ್ ಇದು ಮಾಡ್ತಾ ಇದ್ದಾರೆ. ಇದರಲ್ಲಿ ಗಣೇಶ್ ಜೊತೆ ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದೀನಿ. ಅದು ಬೇಡ, ಅದು ಹೇಳ್ಬಿಟ್ರೆ ಕಷ್ಟ ಆಗುತ್ತೆ. ಯಾಕಂದರೆ ಶೂಟಿಂಗಲ್ಲಿ ಒಂಥರ ಇದೆ, ಡಬ್ಬಿಂಗಲ್ಲಿ ಒಂಥರ ಇದೆ, ರಿಲೀಸ್ಗೆ ಒಂಥರ ಆಗ್ಬಿಡ್ತೀನಿ ನಾನು. ಗಣೇಶ್ ಜ್ಞಾಪಕ ಇದೆಯಾ? ಡೈರೆಕ್ಟ್ರಿಗೆ ಗೊತ್ತು, ಶ್ರೀನಿವಾಸ್ ರಾಜು ಅವರಿಗೆ. ಸೊ ಹಿಂಗಾಗಿ ತುಂಬ ಚೆನ್ನಾಗಿದೆ. ಇದು ನಮ್ಮ ಶಿವಧ್ವಜ್ ಹೇಳಿದಾಗೆ ಆಫ್ಟರ್ ಲಾಂಗ್ ಟೈಮ್ ಈ ಒಂಥರ ಒಂದು ಫ್ಯಾಮಿಲಿ ಲವ್ಲಿ ಸಬ್ಜೆಕ್ಟು, ಎಂಟರ್ಟೈನ್ಮೆಂಟ್ ಪಾರ್ಟ್ ಇದೆ. ಇಸ್ ನಾಟ್ ಆ್ಯಕ್ಷನ್ ಬೇಸ್ಡ್ ಸಿನಿಮಾ ಅಲ್ಲ ಇದು. ಯಾಕಂದರೆ ಶ್ರೀನಿವಾಸ್ ರಾಜ್ ಅವರು ಹಿಂದೆ ಮಾಡಿದಂಥ ಎಲ್ಲ ಚಿತ್ರಗಳು, ದಂಡುಪಾಳಿಯಲ್ಲೆಲ್ಲ ನೀವು ನೋಡಿದ್ದಾರೆ, ದಂಡುಪಾಳಿ ಸೀರೀಸ್ ಎಲ್ಲ ಸೂಪರ್ ಹಿಟ್ ಮೂವೀಸ್ ಕೊಟ್ಟಿದ್ದಾರೆ. ಈಗ ಅದರ ಒಂದು ಶ್ಯಾಡೋವಿಂದ ಇದು ಹೊರಗಡೆ ಬಂದು ಇದೊಂದು ಪ್ರೋಗ್ರಾಮ್ ಮಾಡಿದ್ದಾರೆ ಇವರು, ಶ್ರೀನಿವಾಸ್ ರಾಜು ಅವರು. ಖಂಡಿತವಾಗ್ಲೂ ನಾವೆಲ್ಲರೂ ಸೇರಿ ಅವ್ರಿಗೆ ಒಳ್ಳೇದಾಗಲಿ. ಶ್ರೀನಿವಾಸ್ ರಾಜು ಅವ್ರಿಗೆ ಈ ಥರದ ಒಂದು ಪ್ರಯೋಗನ, ಈ ಥರದ ಒಂದು ಫ್ಯಾಮಿಲಿ ಡ್ರಾಮಾನೋ ಒಂದು ಹ್ಯೂಮರಸ್ ವೇನಲ್ಲಿ ಮಾಡ್ಬೋದು ಶ್ರೀನಿವಾಸ್ ರಾಜು ಅವರು ಅಂತ ಹೇಳೋದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಒಂದು ಆಶೀರ್ವಾದ ಈ ಒಂದು ಬ್ಯಾನರ್ ಮೇಲೆ, ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಏನಿದೆ, ಪ್ರಶಾಂತ್ ಅವ್ರ ಮೇಲೆ ಆಗಲಿ, ಡೈರೆಕ್ಟರ್ ಶ್ರೀನಿವಾಸ್ ಮೇಲೆ, ಗಣೇಶ್ ಅವ್ರ ಮೇಲೆ, ಎಲ್ಲ ಕಲಾವಿದರ ಮೇಲೆ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಇರಲಿ. ಮತ್ತು ಹಾಗೇನೆ ಇವತ್ತು ಸೆಕೆಂಡ್ ಸಾಂಗ್ ಚಿನ್ನಮ್ಮ ಚಿನ್ನಯ್ಯ ಸಾಂಗ್, ಇದು ಸೆಕೆಂಡ್ ಸಾಂಗ್ ಇದು ಲಾಂಚ್ ಆಗ್ತಾ ಇರೋದು. ದಯಮಾಡಿ ಕೇಳಿ, ನೀವೆಲ್ಲ ಎಂಜಾಯ್ ಮಾಡಿ. ನಿಮ್ಮ ಆಶೀರ್ವಾದ, ಅಭಿಮಾನ, ಪ್ರೀತಿ ಸದಾ ಇದೇ ರೀತಿ ಕನ್ನಡ ಚಿತ್ರರಂಗದ ಮೇಲೆ ಇರಲಿ, ಎಲ್ಲ ಕಲಾವಿದರು ಮತ್ತು ಎಲ್ಲ ನಿರ್ಮಾಪಕರು, ನಿರ್ದೇಶಕರ ಮೇಲೂ ಇರಲಿ ಅಂತ ಕೇಳಿಕೊಂಡು ನಾನು ಎರಡು ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಶಶಿಕುಮಾರ್ ಸರ್ ಅವರು ಚಿನ್ನಮ್ಮ ಚಿನ್ನಯ್ಯ ಸಾಂಗ್ ಅನ್ನ ಲಾಂಚ್ ಮಾಡಿದ್ದಾರೆ. ಸಾಂಗ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನೀವು ಇಲ್ಲಿ ಬಂದು ಲೈಟ್ ಇಲ್ಲ ಅಂತಾರೆ ಆಮೇಲೆ. ಮೊದಲನೇದಾಗಿ ಈ ವಿಡಿಯೋ ನೋಡಿ, ಕ್ರಿಯೇಟಿವ್ ಆಗಿ, ತುಂಬ ಕ್ರಿಯೇಟಿವ್ ಆಗಿದೆ, ಲಿರಿಕಲ್ ವಿಡಿಯೋ, ತುಂಬ ಖುಷಿ ಆಯಿತು ಸರ್. ಅದರಲ್ಲೂ ನಿಮ್ಮ ಡಾನ್ಸ್ ತುಂಬಾ ಚೆನ್ನಾಗಿತ್ತು. ಈ ರೈಟ್ ಲೆಗ್ ಎತ್ಬಿಟ್ಟು ಏನೋ ಒಂದು ಸ್ಟೆಪ್ ಮಾಡ್ತಿದ್ರಲ್ಲ. ನಾನಂತೂ ಡಾನ್ಸ್ ಮಾಡ್ತಿರ್ಲಿಲ್ಲ, ನನ್ನನ್ನು ನಾನಲ್ಲದೆ ಡಾನ್ಸ್ ಮಾಡಿಸಿದ್ರು. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಶ್ರೀನಿವಾಸ್ ರಾಜು ಅವ್ರ ಸಿನಿಮಾಗೆ ಹಾಡು ಬರೀಬೇಕು ಅಂದಾಗ ನನಗೆ ನೆನಪು ಬಂದಿದ್ದು ದಂಡುಪಾಳ್ಯನೇ ಸರ್. ಯಾವುದೋ ಥ್ರಿಲ್ಲರು, ಏನೋ ಒಂದು ಸಸ್ಪೆನ್ಸ್ ಸಾಂಗ್ ಬರೀಬೇಕೇನೋ ಅಂತ ಅಂದ್ಕೊಂಡು ಹೋದರೆ ನನಗೆ ಫಸ್ಟ್ ಶಾಕು ಲವ್ ಸ್ಟೋರಿ ಮಾಡ್ತಿದ್ದಾರೆ ಅಂತ. ಹೇಗೆ ಸರ್ ಸಿಂಕ್ ಆಗ್ತಿಲ್ಲಲ್ಲ ಅಂತ. ಇಲ್ಲ, ಚೇಂಜ್ ಆಗಬೇಕು ಅಂತ. ಆಮೇಲೆ ನೋಡಿದ್ರೆ ಆ ಲವ್ ಸ್ಟೋರಿಯಲ್ಲೂ ಒಂದು ಸಸ್ಪೆನ್ಸ್ ಇಟ್ಟಿದ್ದಾರೆ. ಆ್ಯಕ್ಚುಲಿ ಪಕ್ಕಾ ಫ್ಯಾಮಿಲಿ ಲವ್ ಸ್ಟೋರಿ, ಬಟ್ ಅದರಲ್ಲೂ ಒಂದು ಸಸ್ಪೆನ್ಸ್ ಹೇಳಿ ತುಂಬ ಚೆನ್ನಾಗಿ ಹೋಗುತ್ತೆ. ನಾನು ಸಿನಿಮಾ ಕೂಡ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ ಸಿನಿಮಾ. ಖಂಡಿತವಾಗೂ ಈ ಹೊತ್ತಿಗೆ ಎಲ್ಲ ಆಡಿಯನ್ಸ್ಗೆ ಬೇಕಾಗಿರುವ ಮನರಂಜನೆ ಮತ್ತು ಫ್ಯಾಮಿಲಿ ಸೆಂಟಿಮೆಂಟ್ ಇರುವಂಥ ಸಿನಿಮಾ. ಜೊತೆಗೆ ಈ ಹಾಡಿನ ಪಿಕ್ಚರೈಸೇಷನ್ ನೀವು ಎರಡೇ ತುಣುಕು ನೋಡ್ತೀರಿ, ರಿಯಲ್ ಪಿಕ್ಚರೈಸೇಷನ್ ಅದು ತುಂಬ ಚೆನ್ನಾಗಿದೆ. ವೈಯಕ್ತಿಕವಾಗಿ ನನಗೆ ಈ ಹಾಡು ತುಂಬ ಇಷ್ಟ ಆಗಿದ್ದು ಅರ್ಜುನ್ ಜನ್ಯವರ ಕಂಪೋಸಿಷನ್. ಒಂದು ಫೋಕ್ ಬೇಸ್ಡ್ ಮೆಲೋಡಿ ಅಂತ ಹೇಳ್ಬೋದು ಇದಕ್ಕೆ. ನನಗೆ ಇಷ್ಟವಾಗಿದ್ದ ಜಾಗ ಬಂದುಬಿಟ್ಟು, ಬೆಳೆದಿಂಗ್ಳ ಬಿಂದಿಗೆಯಲ್ಲಿ ಹಿಡ್ಕೊಂಡ್ಬಿಟ್ಟು ಕುಡ್ಕೊಂಡು ಬೆಳೆದೆ ನಮ್ಮ, ನೀನಿಟ್ಟ ಹಣೆಬೊಟ್ಟು ಮ್ಯಾಲೆ ಹೋಗಿ ನಕ್ಷತ್ರ ಆಯ್ತವಮ್ಮ. ಆ ಥರ ಒಂದು ನಮ್ಮ ನೆಲದ ಲಿರಿಕ್ಸ್ ಬರೆಯೋಕ್ಕೆ ಸಿಗತ್ತೆ, ಒಂದು ಜಾನಪದ
ಶೈಲಿಲಿ ಅದು ನನಗೆ ತುಂಬ ಇಷ್ಟ. ಖಂಡಿತವಾಗಿ ಈ ಹಾಡು ಒಂದು ದೊಡ್ಡ ಹಿಟ್ ಆಗತ್ತೆ. ಗಣೇಶ್ ಸರ್ ಮತ್ತು ಮೇಡಮ್ ಅವ್ರ ಹೆಸರು ಗೊತ್ತಿಲ್ಲ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಮಾಳವಿಕಾ ನಾಯಕ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಸೊ ಕನ್ನಡ ಚಿತ್ರರಂಗಕ್ಕೆ ಈ ಹೊತ್ತಿಗೆ ಬೇಕಾದ ಒಂದು ಆಕ್ಸಿಲೇಟರನ್ನು ಈ ಚಿತ್ರ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ಹಾಗಾಗಲಿ. ಇಡೀ ತಂಡಕ್ಕೆ ಎಲ್ರಿಗೂ ಶುಭಾಶಯ. ಓಕೆ. ಇಲ್ಲ ಸರ್, ನನಗೆ ನವರಸನ್ ಹೇಳಿದ್ದಾರೆ, ಯಾರು ದುಡ್ಡು ಕೊಡ್ತಿದ್ದಾರೆ ಅನ್ನದಾತರು ಅವ್ರ ಹತ್ರ ಮಾತಾಡ್ಸೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಕ್ರೆಡಿಟ್ ಆಗಿಲ್ಲ ನನ್ನ ಅಕೌಂಟಲ್ಲಿ ದುಡ್ಡು. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್ ಸರ್. ಮ್ಯಾರೇಜು ಫಿಕ್ಸ್ ಆಗಿಲ್ಲ, ಪೇಮೆಂಟು ರಿಸ್ಕ್ ನಾನು ತಗೊಳಕ್ಕೆ ರೆಡಿ ಇಲ್ಲ ಸರ್. ಸೊ ಪ್ರಶಾಂತ್ ಜಿ, ರುದ್ರಪ್ಪ ಸರ್ ಒಂದೆರಡು ಮಾತಾಡಬೇಕು ಈ ಚಿತ್ರದ ನಿರ್ಮಾಪಕರು ಅನ್ನೋದು ನಮ್ಮ ಆಸೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪ್ರಶಾಂತ್ ಸರ್ ಅವರನ್ನು ಪ್ಲೀಸ್. ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಸರ್, ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸಲ್ಲಿ ಇದು ಸೆಕೆಂಡ್ ಸಾಂಗು ನಾವು ನೋಡ್ತಾ ಇರೋದು ಕೃಷ್ಣಂ ಪ್ರಣಯ ಸಖಿ ಚಿತ್ರದ್ದು. ಎರಡೂ ಸಾಂಗು ತುಂಬ ವಿಜುವಲಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ವಿಜುವಲ್ಸಲ್ಲಿ ನಾವು ನೋಡ್ತೇವೆ ಆ ರಿಚ್ನೆಸ್ ಕಾಣಿಸ್ತಾ ಇದೆ. ಸೊ ಇಟ್ ಶೋಸ್ ನೀವು ಈ ಸಿನಿಮಾ ಬಗ್ಗೆ ಎಷ್ಟು ಪ್ಯಾಷನೇಟ್ ಆಗಿದ್ದೀರಾ ಅಂತ. ಸೊ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಆಫ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್? ಸೊ ಎಕ್ಸ್ಪೀರಿಯನ್ಸ್ ಇಸ್ ರಿಯಲಿ ಗುಡ್. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಮಾಡಬೇಕು ಈ ಟೈಮಲ್ಲಿ, ಒಂದು ಆ ಥರ ಯಾವುದು ಮೂವಿ ಬಂದಿಲ್ಲ ಅಂತೇಳಿ ಡೈರೆಕ್ಟರ್ ಡಿಸ್ಕಸ್ ಮಾಡಿಬಿಟ್ಟು ಡಿಸೈಡ್ ಮಾಡಿದ್ದು. ಸಾಂಗ್ಸು ಅದೇ ಮೈಸೂರಲ್ಲಿ ಹೇಳಿದಾಗೆ ನಮ್ಮ ಎಲ್ಲ ಸಾಂಗ್ಸು ಸಹ 6 ಸಾಂಗ್ಸು ಸಹ ತುಂಬ ಚೆನ್ನಾಗಿದೆ. ಇವತ್ತು 2ನೇ ಸಾಂಗ್ ರಿಲೀಸ್ ಆಗಿದೆ. ಇನ್ನು ಒಂದು ವಾರ 2 ವಾರದಲ್ಲಿ ಬೇರೆ ಸಾಂಗ್ಸ್ ರಿಲೀಸ್ ಆಗುತ್ತೆ. ಸರ್, ಅದಕ್ಕೂ ನನ್ನ ಆ್ಯಂಕರಿಂಗ್ ಕರೀರಿ ಸರ್. ಡೆಫಿನೆಟ್ಲಿ ಮೇಡಮ್, ನೀವೇ ಇರಬೇಕು. ಯಾಕಂದರೆ ತುಂಬ ಕ್ಯಾಮ್ರಾಗಳ ಮುಂದೆ ನಾವು ಕೇಳಿದ್ರೆ ಶಶಿಕುಮಾರ್ ಸರ್, ಆ ಸಾಕ್ಷಿ ಇಟ್ಕೊಂಡು ನಾನು ಅವ್ರ ಹತ್ರ ಮಾತಾಡ್ಬೋದಲ್ಲ ಅಂತೇಳಿ ಕಲಿತಾ ಇದ್ದೀನಿ. ಡೆಫಿನೆಟ್ಲಿ ಸರ್, ಈಗ ನಾನು ಸಾಂಗ್ ನೋಡ್ತಾ ಇದ್ದೆ, ನಿಮ್ಮ ಡ್ಯಾನ್ಸ್ನು ತುಂಬ ಚೆನ್ನಾಗಿತ್ತು ಸರ್. ಸೊ ನೀವು ಹಿಂಗೆ ಬಾಂಡ್ ಡ್ಯಾನ್ಸರಾ ಅಥವಾ ಆಮೇಲೆ ನೀವು ಡ್ಯಾನ್ಸ್ ಕಲಿತಿದ್ರ ಸರ್? ನಾನು ಡ್ಯಾನ್ಸ್ ಮಾಡೋದೇ ಇಲ್ಲ, ಅವ್ರಿಗೆ ಡೈರೆಕ್ಟ್ರು ಮಾಡಿಸಿದಾರೆ ಅದನ್ನ. ಎಲ್ಲ ನಮ್ಮ ಡೈರೆಕ್ಟ್ರು ಒಳ್ಳೆ ಡ್ಯಾನ್ಸರ್ ಅಂತೀರಾ? ಅವರು ಡ್ಯಾನ್ಸ್ ಮಾಡ್ತಾರೆ, ಸೆಟಲ್ ಮಾಡ್ತಾರೆ. ಈಗ ಸ್ಟೇಜಲ್ಲಿ ಬಂದು ಮಾಡಿ ಖಂಡಿತ. ನಾನು ಅವ್ರ ಹೇರ್ ಸ್ಟೈಲ್ ನೋಡಿದಾಗಲೇ ನಾನು ಅನ್ಕೊಂಡೆ ಅಪ್ಪ ಪಕ್ಕ ಸರ್. ಈಗ ಡ್ಯಾನ್ಸ್ ಬಿಟ್ಬಿಡೋಣ ಸರ್, ಓಕೆನಾ? ಸಿನಿಮಾ ಯಾವಾಗ ರಿಲೀಸ್ ಅನ್ನೋದು ಡೇಟನ್ನ ನಾನು ಕೇಳಲ್ಲ. ಬಟ್ ಓಕೆ, ಈ ಸಾಂಗ್ ಶೂಟ್ ಏನು ಮಾಡಿದ್ದಾರೆ ನಮ್ಮ ಶೇಖರ್ ಸರ್ ಅವರ ಕೊರಿಯೋಗ್ರಫಿ ಏನಾಗಿದೆ, ಈ ಸಾಂಗಲ್ಲಿ ನೀವೇನು ಸ್ಟೆಪ್ ಮಾಡಿದ್ದೀರಾ, ಆ ಸ್ಟೆಪ್ಪಲ್ಲಿ 2 ಸ್ಟೆಪ್ಪನ್ನು ನೀವು ಮಾಡೋಕ್ಕಾಗಲ್ವಾ ಸರ್? ಇಲ್ಲ ಮೇಡಮ್, ಅದೇನೋ ಮಾಡೋ ಇಲ್ಲ ಅಂತ ಹೇಳಿದ್ರೆ ನಾನು ಎಲ್ಲ ಸುತ್ತಿ ಬಳಸಿ ಏನೇನೋ ಟಾಪಿಕ್ ಮಾತಾಡಿ ಕೇಳೋಣ ಅಂತ ಅಂದ್ಕೊಂಡೆ. ಸರ್ ಮಾಡ್ತಾ ಇಲ್ಲ. ಸರ್, ಯಾಕೆ ನಿಮಗೆ ದಂಡುಪಾಳ್ಯ ಆದ ತಕ್ಷಣ ಇಲ್ಲ ನಾನು ಈ ಥರ ನೆಕ್ಸ್ಟ್ ನಾನೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾನೇ ಮಾಡಬೇಕಂತ ಏನನ್ಸು ಅಲ್ಲ ಅಂಥದ್ದು ಏನಾಯಿತು ಸರ್ ದಂಡುಪಾಳ್ಯ ಆದಮೇಲೆ? ಆ ಥರ ಏನೂ ಇಲ್ಲ, ಬಟ್ ಡಿಫ್ರೆಂಟ್ ಕೈಂಡ್ ಆಫ್ ಮೂವಿ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ವಲ್ಲ. ಓಕೆ. ಆ್ಯಂಡ್ ನಿಮಗೆ ಆ ಡೈರೆಕ್ಟರ್ ತುಂಬ ಫೇವ್ರೇಟ್, ನೀವು ಅವ್ರನ್ನ ಬಿಟ್ಟು ಬೇರೆ ಸಿನಿಮಾ ಮಾಡೋದೇ ಇಲ್ಲ ಯಾರ ಜೊತೆನೂ ಸರ್? 90% ಎಸ್. ಸೊ ವಾಟ್ ಈಸ್ ಯುವರ್ ಇಕ್ವೇಷನ್ ವಿತ್ ನಮ್ಮ ಶ್ರೀನಿವಾಸ್ ರಾಜು ಸರ್? ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಮಾತಾಡಿ ಪ್ಲೀಸ್, ಮುಂದೆ ಬನ್ನಿ. ಯಾಕಂದರೆ ಕ್ಯಾಮ್ರಾ ಡೈರೆಕ್ಟರ್ ಇಸ್ ಅ ಗುಡ್ ಫ್ರೆಂಡ್ ಟು ಮೀ. ಆಮೇಲೆ ಇಸ್ ಅ ಕ್ರಿಯೇಟಿಂಗ್ ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ ಆ ಒಂದು ವೈಬ್ಸ್ ಜೆಲ್ ಆಗಬೇಕಲ್ಲ. ಸೊ ಹಾಗಾಗಿ ವಿ ಆರ್ ಇನ್ ಗುಡ್ ವಿತ್ ಇಟ್. ವೆರಿ ನೈಸ್ ಸರ್. ಸೊ ನಿಮ್ಮ ಕಾಂಬಿನೇಷನಲ್ಲಿ ಇದು 2ನೇ ಸಿನಿಮಾ, ಇದು ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ ಸ್ಟೇಜ್ ಮೇಲೆ. ಅದೇ ಎಲ್ಲರೂ ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ದಯವಿಟ್ಟು ಕನ್ನಡ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿ. ಹ್ಞೂ ಅನ್ರಪ್ಪ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ವೈ ಐ ಚೂಸ್ ಅನ್ನೋದಕ್ಕೊಂದು ಎಕ್ಸ್ಪ್ಲನೇಷನ್ ಲಾಸ್ಟ್ ಟೈಮ್ ಕೊಟ್ಟಿದ್ದೀನಿ. ಬಿಕಾಸ್ ಆಫ್ಟರ್ ಕೋವಿಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಮಿಸ್ಸಿಂಗ್ ಅನ್ನೋದು ನನ್ನ ಆರ್ಡೆಂಟ್ ಫೀಲಿಂಗ್ ಇತ್ತು. ಸೊ ಎಲ್ಲ ಆ್ಯಕ್ಟರ್ಸ್ ಲೈಕ್ ನಿಯರ್ಲಿ 40 to 50 ಆ್ಯಕ್ಟರ್ಸ್ ಸಿನಿಮಾಲಿ ಕಾಣಿಸ್ಬೇಕು, ದಿಸ್ ಮೈ ಐಡಿಯಾ. ಆಮೇಲೆ ವೆನ್ ಕಮ್ ಟು ದ ಸಬ್ಜೆಕ್ಟ್, ಈ ಕತೆ ನಾನು ವೆನ್ ಐ ಸೆಡ್ ಗಣೇಶ್ ಸರ್ಗೆ, ಇದು ಗಣೇಶ್ ಸರ್ ಒಂದು ವೇಳೆ ಅವತ್ತು ಈ ಸಬ್ಜೆಕ್ಟ್ ಮಾಡಿಲ್ಲ ಅಂದರೆ ಈ ಸಿನಿಮಾನೇ ಆಗ್ತಿರ್ಲಿಲ್ಲ. ದಟ್ ಕೈಂಡ್ ಆಫ್ ಸಬ್ಜೆಕ್ಟ್, ಇಟ್ ಈಸ್ ದ ಟೈಲರ್ ಮೇಡ್ ಕಂಟೆಂಟ್. ಹಂಗಾಗಿ ವಿತ್ ಹೆಲ್ಪ್ ಆಫ್ ಗಣೇಶ್ ಸರ್ ಇಟ್ಸ್ ಹ್ಯಾಪೆಂಡ್. ಸೆಕೆಂಡ್ ಥಿಂಗ್, ಇವತ್ತು ದ ಸಾಂಗ್ಸ್, ಫಸ್ಟ್ ಸಾಂಗ್ ನಿಯರ್ಲಿ 3 million ಟಚ್ ಆಗಿ, ಇದು ಸೆಕೆಂಡ್ ಸಾಂಗ್ ಫಸ್ಟ್ ಅರ್ಜುನ್ ಜನ್ಯ, ಬಿಕಾಸ್ ನನಗೆ ಆಲ್ರೆಡಿ ನನ್ನದು 4th ಮೂವಿ ಅವ್ರ ಜೊತೆ. ಅವರು ಈ ಸಿನಿಮಾ ಮಾಡೋದಕ್ಕೆ, ಬಿಕಾಸ್ ಅವ್ರ ಸಿನಿಮಾ ಡೈರೆಕ್ಷನ್ ಬ್ಯುಸಿ ಇದ್ದರೂ ಈ ಸಿನಿಮಾ ಕಂಪೋಸ್ ಮಾಡಿದ್ದಾರೆ. ಸಚ್ ಎ ಬ್ಯೂಟಿಫುಲ್ ಕಂಪೋಸಿಂಗ್ಸ್. ಟೋಟಲ್ ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ 7 songs, ನಾಟ್ 6 songs. 7 songs ಇದೆ ಸಿನಿಮಾದಲ್ಲಿ. ಇಸ್ ಅ ಸೆಕೆಂಡ್ ಸಾಂಗ್.
ಆ್ಯಂಡ್ ಎವ್ರಿ ಸಾಂಗ್ ಈಸ್ ಒಂದು ಆಲ್ಬಮಲ್ಲಿ ಎಲ್ಲ ಸಾಂಗ್ಸ್ ಹಿಟ್ ಅಂದರೆ ಚೆನ್ನಾಗಿರೋದು ಅನ್ನೋದು ಇಸ್ ಅ ವೆರಿ ರೇರ್ ಥಿಂಗ್. ಅದು ಕೃಷ್ಣ ಪ್ರಣಯ ಸಖಿ ಹ್ಯಾಸ್. ಸೊ ಸೆಕೆಂಡ್ ಥಿಂಗ್ ಏನಂದರೆ ಈ ಸಿನಿಮಾ ವಿ ಆಲ್ ಸೇಯಿಂಗ್ ವೆರಿ ಪ್ಯಾಷನೇಟ್ಲಿ ಅನ್ನೋದು. ಸೊ ವೆನ್ ಮೈಸೆಲ್ಫ್ ಆ್ಯಂಡ್ ಪ್ರಶಾಂತ್ ರ್ಯಾಪೋ ಇದೆಲ್ಲ ಬಿಕಾಸ್ ಸಿಂಪ್ಲಿ ಈ ಬಿಲೀವ್ಡ್ ಮೀ ದ್ಯಾಟ್ ಐ ಕ್ಯಾನ್ ಮೇಕ್ ಸಮ್ ಫ್ಯಾಮಿಲಿ ಎಂಟರ್ಟೈನರ್. ಸೊ ಎಲ್ಲೂ ಯೂಶ್ವಲಿ ವಿ ಡೈರೆಕ್ಟರ್ ಸೇಸ್ ಕಾಂಪ್ರಮೈಸ್ ಅನ್ನೋದು ಆರ್ ಏನೋ ಇರುತ್ತೆ, ಬಟ್ ಇದು ಕಾಂಪ್ರಮೈಸ್ ಅಲ್ಲ. ಡೆಫಿನೆಟ್ಲಿ ರಿಲೈಡ್ ಆನ್ ಮೀ ಆ್ಯಂಡ್ ಒಂದು ವಂಡರ್ಫುಲ್ ಪ್ರಾಡಕ್ಟ್ ನೋಡಬೇಕನ್ನೋ ಇದರಲ್ಲಿ ಈ ನೆವರ್ ಲುಕ್ ಬ್ಯಾಕ್, ಈ ಜಸ್ಟ್ ಗಿವ್ ಎ ವಾಟ್ ಎವರ್ ಯು ವಾಂಟ್, ಜಸ್ಟ್ ಗೋ ಹೆಡ್. ದಟ್ ಈಸ್ ದ ಮೇನ್ ರೀಸನ್ ಈ ಸಿನಿಮಾ ಆಗಿದ್ದಕ್ಕೆ, ಇಸ್ ದ ಫಸ್ಟ್ ರೀಸನ್. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಪ್ರಶಾಂತ್ ಬಿಕಾಸ್ ಫಸ್ಟ್ ಟೈಮ್ even I love to say Prashant, without you it is not possible. And apart from that, Kaviraj, ಈ ಲಿರಿಕ್ಸ್ ಬಿಕಾಸ್ ನನಗೆ ಕನ್ನಡ ಭಾಷೆ ಅಷ್ಟು ಆ್ಯಸ್ ಕವಿರಾಜ್ ಹೇಳ್ದಂಗಿಲ್ಲ, ಬಟ್ ಇಫ್ ಐ ಲೆಫ್ಟ್ ಆನ್ ಹಿಮ್ ದ ವಂಡರ್ಫುಲ್ ಲಿರಿಕ್ಸ್ ಒಂದು ಫೋಕ್ಲೋರಲ್ಲಿ ಬೇಕಿರೋದಕ್ಕೆ ಇಸ್ ರೈಟ್. ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ ಇನ್ಕ್ಲೂಡಿಂಗ್ ಶಶಿ ಸರ್ ತೊಗೊಂಡು ನಿಯರ್ಲಿ 40 ಆ್ಯಕ್ಟರ್ಸ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎವ್ರಿ ಒನ್. ಪ್ಲೀಸ್ ಈ ಸಿನಿಮಾ ನಿಮಗೆ 3 years ಬಾಯಿಂದ 90 years ಎವ್ರಿ ಒನ್ ಕಮ್ ಆ್ಯಂಡ್ ವಾಚ್ ದ ಮೂವಿ. ದಟ್ಸ್ ವಾಟ್ ಐ ಕ್ಯಾನ್ ಸಿ. ಸೊ ಟೋಟಲ್ ಒಂದು ಫ್ಯಾಮಿಲಿ ನಿರ್ಭಯವಾಗಿ ಸಿನಿಮಾಗೆ ಬಂದ್ಬಿಟ್ಟು ಯು ಕ್ಯಾನ್ ವಾಚ್ ಇಟ್. ಥ್ಯಾಂಕ್ ಯು. ಸೂಪರ್ ಸರ್. ಗಣೇಶ್ ಸರ್ ಹೇಳಿದ್ರು ನಿಮ್ಮ ಕೈಲಿ ಒಂದೆರಡು ಆ ಸಾಂಗ್ದು ಒಂದು ಇದು ಚಿನ್ನಮ್ಮ ಚಿನ್ನಯ್ಯ, ಅದೇ ವೇರ್ ಐ ಕಾಂಟ್ ಡಾನ್ಸ್ ಅಂತ ಅಂದ್ಬಿಟ್ಟೆ ಐ ಮೇಡ್ ಇಟ್ ಮೈ ಸೆಲ್ಫ್ ಆ್ಯಂಡ್ ಪ್ರಶಾಂತ್ ಎನಿಮೇಷನ್ ಬಿಕಾಸ್ ವಿ ಬೋತ್ ಕಾಂಟ್ ಡಾನ್ಸ್, ಸೊ ವಿ ಮೇಡ್ ಇಟ್ ಪಾಸಿಬಲ್ ಬೈ ಎನಿಮೇಷನ್. ನಿಜನ ಗಣೇಶ್ ಸರ್ ಹಾಕ್ಸಿ ಎಸ್, ಅದ್ಭುತವಾಗಿ ಮಾಡ್ತಾರೆ ಸರ್. ಹೀರೋ ಸರ್, ಹೀರೋ ಹೇಳಾದ್ಮೇಲೆ ನಾವು ಸುಮ್ಮನೆ ಒಂದು ಸಾಂಗ್ ಕೇಳಿ ಸರ್. ಡೆಫಿನೆಟ್ಲಿ ನಾಟ್ ಪಾಸಿಬಲ್. ಥ್ಯಾಂಕ್ ಯು. ಎಲ್ಲೋ ಹೊಟ್ರಿ ಸರ್, ಏನು ಬರೋರೆಲ್ಲ ನನಗೆ ನಮಸ್ಕಾರ ಹೋಗ್ತಾರೆ. ಈ ಒಂದು ಇಂಡಸ್ಟ್ರಿಯಲ್ಲಿ ನಾನು ಎಷ್ಟು ಗೌರವವನ್ನು ಪಡ್ಕೊಂಡಿದ್ದೀನಿ ನಾನು. ಎಲ್ಲರೂ ಬಂದ ತಕ್ಷಣ ಹೀಗೆಲ್ಲ ಮಾಡ್ತಾರೆ. ನೋಡಿದ್ರ ಸುಬ್ರಹ್ಮಣ್ಯ ಸರ್, ನೋಡಿದ್ರೆ ಎಷ್ಟು ರೆಸ್ಪೆಕ್ಟ್. ನೋಡಿದ್ರ ಸರ್, ನೀವೇನಾದರೂ ಸ್ಟೆಪ್ ಮಾಡ್ತೀರಾ ಸರ್? ಆಗಲ್ಲ. ನಾನು ಅಂದ್ಕೊಂಡೆ ಗಣೇಶ್ ಸರ್ ಮೇಲಿರೋ ಪ್ರೀತಿಗೋಸ್ಕರ ಒಂದು ಓಕೆ ನಾನು 2 ಸ್ಟೆಪ್ ಮಾಡ್ತೀನಿ ಅಂತ ಹೇಳ್ತಾರೇನೋ ಅಂತ ಅಂದ್ಕೊಂಡೆ. ಈಗ ನಾನು ಸೈಡಲ್ಲಿ ಬಂದಾಗ ಹೇಳ್ತಾರೆ ಅವರು. ಎಷ್ಟು ಒಳ್ಳೆಯವರು ಸರ್, ನನಗೋಸ್ಕರ ಚಾಕ್ಲೇಟ್ ತೊಗೊಂಬಂದಿದ್ದೀರಾ. ಥ್ಯಾಂಕ್ ಯು, ಸೊ ಸ್ವೀಟ್. ವೆಲ್ಕಮ್. ಓಕೆ, ಅವ್ರು ಮಾತಾಡೋಕ್ಕಿಂತ ಮುಂಚೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರ ಅಭಿಮಾನಿಗಳು, ಅವರಿಗಾಗಿ ಒಂದು ಪ್ರೀತಿಯ ಸನ್ಮಾನ. ಸೊ ಎಲ್ಲ ಅಭಿಮಾನಿಗಳು ಗಣೇಶ್ ಸರ್ನ ನೋಡೋದಕ್ಕೆ ಬೆಳಗಾಮಿಂದ ಬಂದಿದ್ದಾರೆ, ತುಮಕೂರಿಂದ ಬಂದಿದ್ದಾರೆ. ಸೋ ಸ್ವೀಟ್, ಸೋ ಸ್ವೀಟ್. ಥ್ಯಾಂಕ್ ಯು ಎಲ್ಲ ಗಣೇಶ್ ಸರ್ ಫ್ಯಾನ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀನು ಸೈಕಲ್ ಗ್ಯಾಪಲ್ಲಿ ನನ್ನ ಫೋಟೋ ಒಂದು. ವೆರಿ ಗುಡ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಎಲ್ರಿಗೂ. ಗಣೇಶ್ ಸರ್, ನಿಮ್ಮ ಎಲ್ಲ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ನಿಮ್ಮ ಮಾತುಗೋಸ್ಕರ. ಸೊ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ನನಗೆ ಸ್ಟೇಜ್ ಮೇಲೆ ಬರೋಕ್ಕಿಂತ ಮುಂಚೆ ಒಬ್ರು ಪಾಪ ಬಂದು ಪ್ರೀತಿಯಿಂದ 2 ಚಾಕ್ಲೇಟ್ ಕೊಟ್ಬಿಟ್ಟು, ಅಣ್ಣ ಇದು ನಮ್ಮ ಚಾರಿತ್ರ್ಯನ್ಗೆ ವಿಹಾನ್ಗೆ ಕೊಟ್ಬಿಡಿ ಅಂತ ಹೇಳಿದ್ರು. ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳೋದು ತಾನೆ, ಇವ್ರು ನಮ್ಮ ಹುಡುಗ ಬ್ಯಾಗಲ್ಲಿ ಹಾಕೋಬಿಟ್ಟ ದಪ್ಕಂತ. ಲೇ, ನನ್ನ ರೆಸ್ಪೆಕ್ಟ್ ಅವ್ರು ಉಳಿಸೋದಲ್ವಾ? ಇದು ನನ್ನ ಕಡೆಯಿಂದ ನೀವು ಕೊಡಿ ಸರ್, ವಿಹಾನ್ ಕೊಡಿ ಸರ್. ಕರೆ ಅದು ಎಕ್ಸ್ಟ್ರಾ ಕೊಟ್ಟರು ಈಸ್ಕೋತೀನಿ, ನೋ ಪ್ರಾಬ್ಲಮ್. ಹಂಗಂತೀರಾ ಸರ್? ಪರ್ಚೇಸ್ ಮಾಡ್ಕೊಡಿ. ಥ್ಯಾಂಕ್ ಯು. ಸೊ ಇದು ಹೇಳುತ್ತೆ, ಗಣೇಶ್ ನಿನಗೆ ಜವಾಬ್ದಾರಿ ಇದೆ, ಒಂದು ಫ್ಯಾಮಿಲಿ ಸಿನಿಮಾ ಮಾಡೋಂತಹ ಜವಾಬ್ದಾರಿ ಇದೆ ಅಂತ ತೋರಿಸುತ್ತೆ ಇದು. ಥ್ಯಾಂಕ್ ಯು ವೆರಿ ಮಚ್.
ಸೊ ಪ್ರತಿ ಸಲ ಸಿನಿಮಾ ಮಾಡಬೇಕಾದ್ರೂ ನಾನು ಯಾವಾಗಲೂ ಅಂದ್ಕೊಂಡಿರ್ತೀನಿ, ಒಟ್ಟಾರೆ ನನ್ನ ಸಿನಿಮಾ ನೋಡೋಕೆ ಬಂದಂಥ ಪ್ರೇಕ್ಷಕ ಮುಜುಗರಕ್ಕೆ ಒಳಗಾಗಬಾರ್ದು, ಅವನಿಗೆ ಕಸಿ ಬಿಸಿ ಆಗಬಾರ್ದು, ಚಕ್ಲಗಳು ಇರಬೇಕು, ಜೀವನದಲ್ಲಿ ರಸಿಕತೆ ಇರಬೇಕು. ಆದರೆ ತುಂಬಾ ಇದಾಗಬಾರ್ದು, ನೋಡ್ಬೇಕಾದ್ರೆ ಅಯ್ಯಯ್ಯೋ ಅಯ್ಯಯ್ಯೋ ಪಕ್ಕದಲ್ಲಿ ಯಾರೋ ಇದ್ದಾರೆ ಹೇಗೆ ನಗೋದು ಅನಿಸ್ಬಾರ್ದು. ಆ ಎಚ್ಚರಿಕೆನ ಯಾವಾಗಲೂ ಹಿಡ್ಕೊಂಡು ಮಾಡ್ತಾ ಇರ್ತೀನಿ. ಅದಕ್ಕೆ ಸಿಕ್ಕದಂಥ ಅವಾರ್ಡ್ ಇದು. ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಬಗ್ಗೆ ನಾನು ಭಾಳ ಮಾತಾಡಬೇಕು, ಅದನ್ನು ನಾನು ಪ್ರೀ ರಿಲೀಸ್ ಈವೆಂಟಲ್ಲಿ ಮಾತಾಡ್ತೀನಿ ಅನ್ನೋರೆ. ಬಟ್ ಇದು ತಗೋಬೋದು ನೀವು. ಹೌದಾ ಸರ್? ಹಾಂ, ಕರೆಕ್ಟ್. ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಟ್ಟು ಹಂಚ್ಕೊಂಡು ತಿನ್ನಿ ಅಂತ ಹೇಳೋದು ಕೂಡ ಒಳ್ಳೆ ವಿಷಯ ಸರ್. ಹೌದು, ಅದು ಮಕ್ಕಳಿಗೆ, ದೊಡ್ಡವ್ರಿಗಲ್ಲ. ಅಂತೀರಾ? Okay. ಈ ಥರ ತಿನ್ನೋರಿಗೆ ಕಿತ್ಕೊಂಡು ತಿನ್ನೋರು ಸರ್. ಯಾಕೆ ಸರ್ ಸೀಕ್ರೆಟ್ಸ್ ಎಲ್ಲ ಹೇಳ್ತಿದ್ದೀರಾ? ಹಳೆ ಸೀಕ್ರೆಟ್ಸ್ ಎಲ್ಲ. ಈ ಸಾಂಗ್ನ ಇವತ್ತಿನ ಹೀರೋ ನಮ್ಮ ಕವಿಗಳು, ಕವಿರಾಜ್ ಅವ್ರಿಗೋಸ್ಕರ ಒಂದು ಜೋರು ಚಪ್ಪಾಳೆ. ಯಾಕೆಂದರೆ ಸಾಂಗ್ ಬರಿಬೇಕಾದ್ರೆ ಬರೀ ಪದಗಳನ್ನ ಬರೆಯೋದಲ್ಲ, ಅದರಲ್ಲಿ ಅರ್ಥ ಇರಬೇಕು, ಆ ಜಾನಪದ ಶೈಲಿ ಇರಬೇಕು. ನನಗೆ ಅದರಲ್ಲಿ ಕವಿಗಳೇ ನೀವು ಹೇಳಿದ್ರಿ ನಿಮ್ಮ ಲೈನ್ ಫೇವ್ರೇಟ್ ಅಂದರೆ, ನನ್ನ ಫೇವ್ರೇಟ್ ಲೈನು ಜಾತ್ರೆಗೆ ಹೋಗ್ಬೇಡ ನೀನು, ತೇರನ್ನು ನೋಡ್ಬಿಟ್ಟು ಎಲ್ಲ ನೀನು ನೋಡ್ತಾರೆ ಅಂತ ಇದೆಲ್ಲ ಲೈನು. ಅಂದರೆ ಒಬ್ಬಳ ಬ್ಯೂಟಿನ ಅಷ್ಟು ಚೆನ್ನಾಗಿ ವರ್ಣಿಸ್ತೀರಲ್ಲ, ಮನೇಲೂ ಇದೇ ಥರ ವರ್ಣಿಸ್ತೀರಾ ಅಂತ ಪ್ರಶ್ನೆ ನಂದು. ಪೇಮೆಂಟ್ ಇಲ್ಲ ಮನೇಲಿ ಪೇಮೆಂಟ್ ಇಲ್ಲ, ಅದಕ್ಕೆ ಹೊಗಳಲ್ಲ ಅಂತೆ. ಬಟ್ ಒನ್ ಆಫ್ ದ ಬೆಸ್ಟ್ ರೈಟರ್, ನನ್ನ ಕ್ಲೋಸೆಸ್ಟ್ ಫ್ರೆಂಡು ನಮ್ಮ ಕವಿಗಳು. ಅವತ್ತಿಂದ ನಮ್ಮ ಮುಂಗಾರು ಮಳೆಯಿಂದ ಹುಡುಗಾಟ ಸಾಂಗು, ನೀವು ಚೆಲ್ಲಾಟದಿಂದ ನೀವು ಹುಡುಗಾಟ ಅಲ್ಲಿ ಮಂದಾಕಿನಿಯೇ ನೀ ಸಿಡಿಲಿನ ಕಿಡಿಯೇ, ಅದು ನಾನು ಕವಿಗಳು ಇಬ್ಬರೇ ಕೂತ್ಕೊಂಡು ಅವತ್ತು ಬರೆದಿದ್ದು ಕವಿಗಳು. ಆ ಥರ ಒಬ್ಬ ಅಂದರೆ ಒಂದು ಸಿಚುವೇಶನ್ ಯಾವ ಥರ ಬರಿಬೇಕು, ಅದು ಹೇಗಿರಬೇಕು, ಬರೆಯೋದು ಮಾತ್ರ ಅಲ್ಲ, ಬಿಕಾಸ್ ಸಿನಿಮಾ ಅನ್ನೋದು ಒಂದು ಕಮರ್ಷಿಯಲ್ ಆಸ್ಪೆಕ್ಟು. ಎಲ್ಲರೂ ಮೆಚ್ಚೋ ಹಾಗೆ ಬರಿಬೇಕು ಅನ್ನೋದಿದೆಯಲ್ಲ, ಅದೊಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಕೂಡ. ಆ ಥರದಲ್ಲಿ ಕವಿಗಳು ಅದ್ಭುತವಾದ ಸಾಂಗ್ಗಳನ್ನ ಬರೆದಿದ್ದಾರೆ. ಈ ಸಾಂಗ್ಗೆ ಥ್ಯಾಂಕ್ ಯು ವೆರಿ ಮಚ್ ಕವಿಗಳೇ. ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕಾಗಿಲ್ಲ, ಬಿಕಾಸ್ ಎವ್ರಿ ಎರಡೆರಡು ಲೈನು ನಮ್ಮ ಅನುಶ್ರೀ ಅವರೇ ಅರ್ಜುನ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದೊಂದು ನಂಟು ಸರ್, ಲವ್ ಸರ್, ಹೇಳ್ಕೊಳಕ್ಕಾಗದೆ. ಸೊ ಅರ್ಜುನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಅದು ಶೇಖರ್, ನಮ್ಮ ಕೊರಿಯೋಗ್ರಫರ್ ಶೇಖರ್ ಮಾಸ್ಟರ್ ಹ್ಯಾಸ್ ಡನ್ ವಂಡರ್ಫುಲ್ ಜಾಬ್. ನನಗೆ ಒಂದು 3 ದಿನ ರಿಹರ್ಸಲ್ ಮಾಡಿಸಿ, ಯಾಕೆ ಡ್ಯಾನ್ಸ್ಗೆಲ್ಲ ರಿಹರ್ಸಲ್ ನಾನು ಅಲ್ಲೇ ಬಂದು ಮಾಡ್ತೀನಿ ಅಂದೆ. ಇಲ್ಲ ಸರ್ ಮಾಡಿ ಅಂದರು. ರಿಹರ್ಸಲ್ ಎಲ್ಲ ಆಯಿತು, ಫಾರಿನಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ. ಅಲ್ಲಿ ಒಂದು ಸ್ಟೆಪ್ ಆ ಸ್ಟೆಪ್ ಬರ್ತಾ ಇತ್ತು. ಸೊ ಬಂದೆ, ನಾನು ರಿಹರ್ಸಲ್ ಮಾಡಿದ್ದೀನಲ್ಲ, ಓಕೆ ಟೇಕ್ ಅಂದೆ. ಓಕೆ ಟೇಕ್ ಒಂದಾಯಿತು. 1 more ಸರ್ ಅಂದರೆ, 1 more ಅಂದೆ. ಇನ್ನೊಂದು ಟೇಕ್ ಆಯಿತು, ಅವ್ರು ಓಕೆ ಅಂದರು. ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಓಕೆ ಅಂದ್ಬಿಟ್ಟು ಹೋಗ್ಬಿಡ್ಬೇಕು. ಹೌದು, ಅಲ್ಲಿ ಹೀರೋಯಿಸಮ್ ತೋರಿಸ್ಬಾರ್ದು. ಅಲ್ಲೇನಾಯ್ತು ಸರ್? ನಾನು ಹೇಳಿದೆ, ಶೇಖರ್ ಮಾಸ್ಟರ್ ಐ ಕ್ಯಾನ್ ಡೂ ಬೆಟರ್ ದೆನ್ ದಿಸ್ ಅಂದೆ. ಸರ್ ಇಟ್ಸ್ ಓಕೆ ಫಾರ್ ಮೀ ಅಂದು. ನೋ ಐ ವಿಲ್ 1 more ಅಂದೆ. ಎಷ್ಟು ಟೇಕ್ ಆಗಿರ್ಬೋದು? ಒಂದು 6-7. ಇಲ್ಲ, 29 ಟೇಕ್ ಆಯಿತು. ಯಾಕೆ? 29 ಟೇಕ್ಸ್. ಯಾಕೆ ಸರ್? ತಡೆಯಲ್ಲ ನೋವು ಬಂದ್ಬಿಡ್ತು. ಮಾಡಿ 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 ಕೈ ಕಾಲಿಂಗ್ ಅಂದು. ಆಮೇಲೆ ನಾನು ಹೇಳ್ಕೊಂಡೆ, ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಅದಕ್ಕೆ ಪ್ರಸಂಗ ಮಾಡಬಾರ್ದು. ಅವ್ರೇನೋ ಒಂದು ಹೇಳಿರ್ತಾರೆ, ಓಕೆ ಅಂದ್ರೆ ಹೋಗ್ತಾ ಇರಬೇಕು ಅಂತ. ನೆಕ್ಸ್ಟ್ ಶಾರ್ಟ್ಸ್ ಎಲ್ಲ ಕವಿಗಳೇ, ಶಿವ ಅವರೇ, ಅವ್ರು ಓಕೆ ಅನ್ನೋಕ್ಕಿಂತ ಮುಂಚೆ ನಾನೇ ಓಕೆ 1 2 ಡ್ಯಾನ್ಸ್ ಆಗಿದೆ, ಓಕೆ ಮಾಸ್ಟರ್ ಸರ್ ಓಕೆ ಇಟ್ಸ್ ಓಕೆ ಮಾಸ್ಟರ್. ಸೊ ಶೇಖರ್ ಮಾಸ್ಟರ್ ಫಸ್ಟ್ ಟೈಮ್ ನನ್ನ ಜೊತೆ ವರ್ಕ್ ಮಾಡಿರೋದು, ಕನ್ನಡದಲ್ಲೂ ಫಸ್ಟ್ ಟೈಮ್ ಅನ್ಸುತ್ತೆ. ಫ್ಯಾಂಟಾಸ್ಟಿಕ್ ಜಾಬ್, ಫ್ಯಾಂಟಾಸ್ಟಿಕ್ ಕೊರಿಯೋಗ್ರಫಿ. ಇಲ್ಲಿ ನಾವು ಕಾರ್ಟೂನ್ ಥರ ನೋಡಿದ್ವಿ, ಬಟ್ ಆನ್ ಸ್ಕ್ರೀನ್ ನೋಡಿದಾಗ ವೆಂಕಟ್ ಅವರ ಒಂದು ಸಿನಿಮಾಟೋಗ್ರಫಿ, ಶೇಖರ್ ಮಾಸ್ಟರ್ ಅವರ ಕೊರಿಯೋಗ್ರಫಿ, ಅವರ ಅಸಿಸ್ಟೆಂಟ್ ಇಬ್ಬರು ಇದ್ರು, ಸುನೀಲ್ ಮತ್ತು ಪಾಲಕ್ ಅಂತ. ಇವರು ಅವ್ರಿಗಿಂತ ಡೇಂಜರ್ ಇವರಿಬ್ಬರು. ಸೊ ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ. ಬಟ್ ಆ ಲೊಕೇಶನ್ನ ನಮ್ಮ ಪ್ರೊಡಕ್ಷನ್ ಹೌಸ್ ಅವರು ಕೊಡಿಸಿರೋದು ರೇರೆಸ್ಟ್ ಆಫ್ ರೇರೆಸ್ಟ್ ಲೊಕೇಶನ್. ಅಲ್ಲಿ ಒಂದ್ಸಲಿ ಹೋದರೆ, ಬೆಳಿಗ್ಗೆ ಹೋದರೆ ನೀವು ಸಾಯಂಕಾಲ ವಾಪಸ್ ಬರಬೇಕು.
ಇಲ್ಲ ಬರೋಂಗಿಲ್ಲ. ಸಾಯಂಕಾಲ ಅಂದ್ರೆ 4 ಗಂಟೆಗೆ ನೀವು ವಾಪಸ್ ಬಂದ್ಬಿಡ್ಬೇಕು ಲೊಕೇಶನ್ ಇಂದ. ಅಲ್ಲಿ ಯಾವ ವೆಹಿಕಲ್ ಬರೋಕ್ಕಾಗಲ್ಲ, Okay. ಕೇಬಲ್ ಕಾರಲ್ಲೇ ಹೋಗ್ಬೇಕು, ಕೇಬಲ್ ಕಾರಲ್ಲೇ ಬರಬೇಕು. ಸೊ 15 ದಿನ ಓ ನಾವು ಅಲ್ಲಿ ಅದೇ ಲೊಕೇಶನ್ ಅಲ್ಲಿ ಇದು ಶೂಟ್ ಮಾಡಿ. ಹೌದೌದು. ಈ ಸಾಂಗ್ ಸರ್ ಇದು ಲೊಕೇಶನ್? ಇದು ಫ್ರೆಂಚ್ ಕಾಲೋನಿ ಅಂತ, ವಾವ್. ದನಂಗ್ ಅಂತ ಪ್ಲೇಸ್ ಹೆಸರು. ಓಕೆ. ವೆರಿ ನೈಸ್. ಸೊ ಒಟ್ಟಾರೆಯಾಗಿ ಏನು ಈ ಸಾಂಗ್ಗೆ ನಾವು ಶ್ರಮಪಟ್ಟು ಬಹಳ ಖುಷಿಯಾಗಿ ಮಾಡಿದ್ವಲ್ಲ, ಅದು ಸ್ಕ್ರೀನ್ ಮೇಲೆ ಖಂಡಿತವಾಗ್ಲೂ ಜನ ನೋಡ್ತಾರೆ. ಥ್ಯಾಂಕ್ ಯು ಶ್ರೀನಿವಾಸ್ ಸರ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಶರಣ್ಯ ಅವ್ರದ್ದು ಅದೊಂದು ಸಾಂಗ್ ಇದೆ, ಅದು ಬೇರೆ ಸಾಂಗ್ ನೆಕ್ಸ್ಟು ರಿಲೀಸ್ ಮಾಡ್ತಾರೆ, ಅದು ಕೂಡ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಶಶಿ ಸರ್ಗೆ ಜೋರ್ ಚಪ್ಪಾಳೆ ಒಂದು. ಶಶಿ ಸರ್ ಇಡೀ ಲೊಕೇಶನ್ಲಿ ಶೂಟಿಂಗಲ್ಲಿ ನಾನು ಈ ಮಾತನ್ನ ನಿಮಗೆ ಹೇಳಿಲ್ಲ. ನಾನು ನಿಮ್ಮ ಸಿನಿಮಾ ನೋಡಿ ಬೆಳೆದವನು. ನಿಮ್ಮ ರೆಡಿಮೇಡ್ ಗಂಡ ಅನ್ನೋ ಸಿನಿಮಾಕ್ಕೆ ಬ್ಲ್ಯಾಕ್ ಟಿಕೆಟ್ ತೊಗೊಂಡು ಹೋಗಿ ನೆಲಮಂಗಲ ಶಾಂತಲಾ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿದವನು. ನಿಮಗೆ ನೆನಪಿದೆಯಲ್ಲ ಓಪನಿಂಗ್ ಶಾಟು, ನಿಮ್ಮ ಇಂಟ್ರೊಡಕ್ಷನ್ನು ನನ್ನ ಮನಸ್ಸಲ್ಲಿ ಹಾಗೇ ಇದೆ. ನೀವು ಸೈಕಲಲ್ಲಿ ಬರ್ತೀರಿ, ಒಂದು ರೌಂಡ್ ಟ್ರಾಲಿ ಶಾಟು, ಕೆಳಗಿಂದ ರೌಂಡ್ ಟ್ರಾಲಿ ಹಾಕಿ ನಿಮ್ಮನ್ನು ತೋರಿಸ್ತಾರೆ. ನಿಮ್ಮ ಸಿನಿಮಾವನ್ನು ನೋಡಿ ಶಿಳ್ಳೆ ಹೊಡೆದು ಸಿನಿಮಾ ಮೇಲೆ ಆಸೆ ಪಟ್ಟು ಬಂದವರಲ್ಲಿ ನಾನು ಒಬ್ಬ. ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂದರೆ ನಮಗೆ ಭಾಳ ಒಂದು ಖುಷಿಯಾದ ವಿಚಾರ. ಆ್ಯಂಡ್ ಸುಪ್ರೀಂ ಹೀರೋ ಶಶಿಕುಮಾರ್ ಅಂತ ಪರದೆ ಮೇಲೆ ನೋಡ್ತಿದ್ವಿ, ಪೇಪರ್ಗಳಲ್ಲಿ ಓದ್ತಿದ್ವಿ. ಇವತ್ತು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರೋದು ನಿಜವಲ್ಲೂ ನನಗೆ ಭಾಳ ಖುಷಿ ಕೊಟ್ಟಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ನನ್ನ ತಂದೆಯಾಗಿ ಈ ಪಿಕ್ಚರಲ್ಲಿ ಮಾಡಿದಿರಿ. ನಾನು ಅನ್ಕೊಂಡು ಅಯ್ಯೋ, ಇಷ್ಟು ಹೆಣ್ಮಕ್ಳ ಮುಂದೆ ಯಾಕೆ ಹೇಳ್ತಿದ್ದೀರಾ ಅದನ್ನ ಅಂತ ಹೇಳ್ತಾ ಇದ್ದಾರೆ. ಸಾರಿ, ನಮ್ಮ ಬ್ರದರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಕೇಳಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಅದು ನೋಡಿ, ಬ್ರದರ್ ಫಾದರ್ ಅಲ್ಲ. ಇಲ್ಲಿ ನಾನು ಆಕ್ಚುಲಿ ರಿವೀಲ್ ಮಾಡಬಾರ್ದು ಅಂತಿದ್ದೆ, ಬಟ್ ಇವ್ನು ಗಣೇಶ್ ರಿವೀಲ್ ಮಾಡ್ಕೊಟ್ಬಿಟ್ಟ. ಶೂಟಿಂಗಲ್ಲಿ ಆಕ್ಚುಲಿ ನಮಗೆ ಕಥೆಯಲ್ಲಿ ಬಂದಿರೋ ನನ್ನ ಹತ್ರ ನನ್ನ ಹತ್ರನೂ ಒಂದು ಮೈಕ್ ಇದೆ, ಬೇಕಾ ಸರ್? ಓ, ಅವರು ಅದು ಫಿಲಮ್ ಸ್ಟೋರಿನೇ ಹೇಳಕ್ ಹೊರಟಿದ್ರು. ಅಯ್ಯೋ, ಹೌದಾ? ಹಂಗಂದ್ರೆ ಕ್ಯಾನ್ಸಲ್ ಸರ್. ಸರ್, ರೆಡಿಮೇಡ್ ಗಂಡ ಫಿಲಮ್ ಸ್ಟೋರಿ ಓಪನ್ ಮಾಡ್ಬಿಡ್ತಿದ್ರಿ ನೀವು. ಅಪ್ಪ ಅಂದೆ, ಹೆಂಗಪ್ಪ ಆದ್ರಿ ಅಂತ ಕೇಳಲಿಲ್ಲ ಯಾರು. ಸೊ ಈಗ ಅದೇ ಶಶಿ ಸರ್ಗೋಸ್ಕರ ಒಂದು ಜೋರ್ ಚಪ್ಪಾಳೆ. ಇವತ್ತಿಗೂ ಅದೇ ಎನರ್ಜಿಯಲ್ಲಿ ಡ್ಯಾನ್ಸು, ಅದೇ ಎನರ್ಜಿಯಲ್ಲಿ ಆಕ್ಟ್ ಮಾಡ್ತಿರ್ತಾರೆ. ಅವ್ರನ್ನ ನೋಡಿದ್ರೆ ಆ ಸಾಂಗ್ ನೆನಪಾಗುತ್ತೆ ಗಣೇಶ್ ಸರ್. ನವಿಲೆ ಪಂಚರಂಗಿ ನವಿಲೆ. ವಂಡರ್ಫುಲ್ ಡ್ಯಾನ್ಸರ್. ಆ್ಯಂಡ್ ನಿಮ್ಮ ಜೊತೆ ನಾನು ಆ್ಯಕ್ಟ್ ಮಾಡಿರೋದು ನನಗೆ ಭಾಳ ಖುಷಿ ಕೊಟ್ಟಂಥ ವಿಚಾರ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಫಸ್ಟ್ ಸಾಂಗ್ನ ದೊಡ್ಡ ಹಿಟ್ ಮಾಡಿದ್ರಿ. ನಮ್ಮ ಎರಡನೇ ಸಾಂಗ್ ಇದು ನನಗೆ ಭಾಳ ಇಷ್ಟವಾದಂಥ ಸಾಂಗು. ಸೊ ಇದನ್ನು ಕೂಡ ಅಷ್ಟೇ ಹಿಟ್ ಮಾಡ್ತೀರಿ ಅಂತ ಆಶಿಸ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಸರ್. ನಿಮಗೆ ಹಾಗೆ ನಮ್ಮ ತಂಡದವರಿಗೆ ಒಂದು ಪ್ರೀತಿಯ ಉಡುಗೊರೆ ಇದೆ. ಸೊ ಐ ರಿಕ್ವೆಸ್ಟ್ ನಮ್ಮ ನಿರ್ದೇಶಕರು, ನಿರ್ಮಾಪಕರು ಹಾಗೇನೆ ಶಶಿಕುಮಾರ್ ಸರ್ ಟು ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್. ಪ್ಲೀಸ್ ಸರಣ್ಯ, ಪ್ಲೀಸ್. ಕವಿರಾಜ್ ಸರ್ ಹಾಗೂ ಶಿವಧ್ವಜ್ ಸರ್. ಪ್ರಶಾಂತ್ ಸರ್ ಅವರು ಎಲ್ಲರಿಗೂ ಈ ಒಂದು ಬೊಕ್ಕೆನ ಕೊಡಬೇಕಾಗಿ ಕೋರಿಕೆ. 1 ಸೆಕೆಂಡ್ ಬೇಬಿ. ಶಶಿಕುಮಾರ್ ಸರ್ ಅವ್ರು ಈಗಲೂ ಆವಾಜ್ ಆಗ್ತಾ ಇದೆ ಸರ್. ತಮ್ಮನೇಲೆ ಹಂಗೆ ಬರುತ್ತೆ ಯೂಟ್ಯೂಬಲ್ಲಿ, ಗಣೇಶ್ ಅವ್ರಿಗೆ ಆವಾಜ್ ಹಾಕಿದ ಸುಪ್ರೀಂ ಹೀರೋ. ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಬ್ಯಾನರ್ ಅಡಿ ಅದ್ಭುತವಾಗಿ ನಿರ್ಮಾಣ ಆಗಿರುವಂತಹ ಶ್ರೀನಿವಾಸ್ ರಾಜು ಸರ್ ಅವರ ನಿರ್ದೇಶನದ, ಪ್ರಶಾಂತ್ ರುದ್ರಪ್ಪ ಅವರ ನಿರ್ಮಾಣದ, ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅಭಿನಯದ, ಅರ್ಜುನ್ ಜನ್ಯ ಸರ್ ಅವರ ಸಂಗೀತ ನಿರ್ದೇಶನದ
ಕೃಷ್ಣಂ ಪ್ರಣಯ ಸಖಿ ಚಿತ್ರದ 2ನೇ ಹಾಡು ಚಿನ್ನಮ್ಮ ಚಿನ್ನಯ್ಯ. ಆನಂದ್ ಆಡಿಯೋಲಿ ತಾವೆಲ್ಲರೂ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಈ ಹಾಡನ್ನ ಕೂಡ ನೋಡಿ ಮೊದಲಿನ ಹಾಡಿನ ಹಾಗೆ ಈ ಹಾಡನ್ನು ಕೂಡ ಸೂಪರ್ ಹಿಟ್ ಮಾಡಬೇಕು. ಈಗ ನಮ್ಮ ಮೊನ್ನೆ ನಾನಂದ ತಕ್ಷಣ ಒಂದೇ ಫೋಟೋ ತೆಗೆದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಗಣೇಶ್ ಸರ್ ಅವರು ನೆಕ್ಸ್ಟ್ ಇವೆಂಟ್ ಅಲ್ಲಿ ಖಂಡಿತವಾಗ್ಲೂ ಡೈಲಾಗ್ ಹೇಳ್ತಾರೆ. ಥ್ಯಾಂಕ್ ಯು ಗಣೇಶ್ ಸರ್, ಥ್ಯಾಂಕ್ ಯು. ನ್ಯಾಯ ನಿಶ್ಚಿತ.